ಅಲ್ಲ ನೀನು ಹೊಲದ ಹತ್ರ ಹೋಗೋದು ಬಿಟ್ಬಿಟ್ಟು ಇಲ್ಲೇನಪ್ಪ ಮಾಡ್ತಿದ್ಯಾ? ಹೊಲ್ಟಕ್ಕೆ ನೀವು ಹೋಗ್ಬೇಕಿತ್ತಾನೆ ನೀನು. ಅಲ್ಲಿ ಕುರಿ ಪರಿ ಎಲ್ಲನೂ ಒಂದಕ್ಕೊಂದು ಗುದ್ಲಾಡ್ಕೊಂಡು ಆಗ್ಲೇ ನೀ ಹಿಂದಿನ ವಾರ ಒಂದು ಸತ್ತೋಗ್ಬಿಟ್ಟೈತೆ. ನೀನು ಆ ಕುರಿನ ಒಂದು ಕಿತ ನೋಡ್ಕ ಅಂತ ಹೇಳಿದ್ರೆ ನೀನು ಸುಮ್ಮನೆ ನೀ ಮನೆಗಿದೆಯಲ್ಲ. ನಾನು ಹೇಳಿದ್ನಲ್ಲ ಬೀಗ ಹಾಕೊಂಡು ಹೊಂಟ್ಬಿಡ್ಲಾ ಅಂತ ಹೇಳ್ಬಿಟ್ಟು ನಾನು ಬರೋಗಂಟ ಮಂತ ಕಾಯ್ಕೊಂಡಿರು ಅಂತ ಹೇಳಿದ್ನ. ಬೀಗ ಹಾಕೊಂಡು ಹೊಂಟಿದ್ರಾಗದು ಆ ಕುರಿಗಳು ಒಂದಕ್ಕೊಂದು ಹೊಡ್ಕೊಳ್ಳೋದು ನೋಡು. ಮೊನ್ನೆ ಪ್ರಾಣನೇ ಹೋಯ್ತು ಕುರಿದು. ಸುಮ್ಕೆ ನಮಗೆ ನೀ ಲಾಸು. ನನ್ನ ಮೊಮ್ಮಗಂತೂ ಎಷ್ಟು ಅಂತ ನೋಡ್ಕೊಂತ ನೀನೇ ಹೇಳು. ಅಯ್ಯೋ ಅಮ್ಮರೇ, ನೀವು ಬರಲಿ ಅಂತ ನೀನು ಕಾಯ್ಕೊಂಡಿದ್ದೆ. ನಾನಂತೂ ನೀವು ಯಾವಾಗ ಬರ್ತಿರೋ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ದೆ. ಅದು ಯಾರೋ ಇಬ್ರು ಬಂದ್ಬಿಟ್ಟು ನಾನು ಈ ಮನೆ ಬೀಗ್ತಿ, ನಾನು ಈ ಮನೆ ಸೊಸೆ, ನಾನು ಈ ಮನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ತಿನ್ಕೊಂಡು ಮನೆ ಬಿಟ್ಬಿಟ್ಟು ಹೋಗೇ ಇಲ್ಲ ನೋಡಿ. ಮೇಲ್ಗಡೆ ಹೋಗ್ಬಿಟ್ಟು ರೂಮಾಗಿ ಕುಂತ್ಕೊಂಡವ್ರಿ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನು ಆದಷ್ಟು ಹೇಳ್ದೆ, ಇಲ್ಲ ಇಲ್ಲ ಈ ಮನೆಗೆ ಯಾರು ಬೀಗರು ಗೀಗರು ಅಂತಾರೆ ಯಾರೂ ಇಲ್ಲ, ದಯವಿಟ್ಟು ಹೋಗಿ ಅಂತ ಕೇಳಿದ್ರೆ ನಾನು ಪಕ್ಕದೂರು ಸಾವುಕಾತಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜೋರು ಮಾಡಿಬಿಟ್ರು. ನಾನಿನ್ನೇನು ಮಾಡಲಿ, ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಅದಕ್ಕೆ ನೀವು ಬರೋ ತನಕ ಮನೆ ಬಿಟ್ಬಿಟ್ಟು ಹೋಗೋದು ಬೇಡ, ಆಮೇಲೆ ಕಳ್ಳರು ಗಿಲ್ರು ಆಗಿದ್ರೆ ಎಲ್ಲ ಒತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಾವಲು ಕಾಯ್ಕೊಂಡು ಕುಂತಿದ್ದೀನಿ ಇಲ್ಲೇನೇನೆಯ. ಎತ್ತು ಹೋಗ್ದಿದ್ದಂಗೆ ಅವರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ, ಮೇಲ್ಗಡೆಗೆ ಹೋಯ್ತಾರೆ ಕೆಳಗಡೆಗೆ ಬರ್ತಾರೆ, ಅಕ್ಕಪಕ್ಕ ಹೋಯ್ತಾರೆ, ಕಾರ್ ತಕ ಹೋಯ್ತಾರೆ. ನನಗಂತೂ ಭಯನೇ ಆಗೋಗ್ಬಿಟ್ಟೈತೆ. ನೀವು ಬಂದಿದ್ದು ನನಗೆ ಜೀವ ಬಂದಂಗೆ ಆಗೋಗ್ಬಿಡ್ತು. ಸದ್ಯ ನೀವು ಬಂದ್ರಲ್ಲ ಅಷ್ಟೇ ಸಾಕು. ನೀವೇ ವಿಚಾರಿಸ್ಕೊಳ್ಳಿ. ಹೌದಾ, ಇಬ್ಬರ ಬಂದಿರೋದು? ಹ್ಞೂ ಅಮ್ಮೋರೆ, ಇಬ್ರು ಬಂದಿರೋದು. ಸರಿ ಕರಿ ಅವ್ರನ್ನ. ಸರಿ ಅಮ್ಮೋರೆ. ಒಪ್ಪಿ ತಪ್ಪಿ ಸಾವುಕತ್ತಿನೂ ಮಗಳು ಬಂದ್ಬಿಟ್ಟವ್ರ ಏನು? ಈ ಮನೆಯವ್ರಿಗೆಲ್ಲ ಗೊತ್ತಾಗೋಗ್ಬಿಡ್ತಾ? ಯಾರು ಬಂದಿರ್ಬೋದು? ಅವ್ರು ಬಿಟ್ಬಿಟ್ಟು ನಮ್ಮ ಮನೆಗಿನ್ನು ಯಾರು ಬರ್ತಾರೆ? ಅಕಸ್ಮಾತ್ ಅವರೇ ಏನ ಬಂದಿದ್ರೆ ಇವತ್ತು ಗಾಳಿ ಬಿಡಿಸ್ಬಿಟ್ಟು ಕಳಿಸ್ತೀನಿ, ನೋಡ್ತಾ ಇರು. ಅಯ್ಯೋ ಬೀಗ್ರೆ, ಅಜ್ಜಿ ಅಜ್ಜಿ ನನ್ಗೆ ಆಶೀರ್ವಾದ ಮಾಡಿ ಅಜ್ಜಿ. ನನ್ನ ಮಗಳು ಭಾಳ ಸಂಸ್ಕಾರವಂತೆ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅಯ್ಯೋ ಬೀಗ್ರೆ, ನನ್ನ ಮಗಳು ಈ ಮನೆ ಸೊಸೆ. ನನ್ನ ಮಗಳು ಈ ಮನೆಗೆ ಬರ್ತಿದ್ದಂಗೆ ನೀನು ಬೇರೆಯವ್ರ ಬರಕಾಯ್ತದೆ? ನೀವೇ ಯೋಚನೆ ಮಾಡಿ. ಇದೊಳ್ಳೆ ಕಾಮಿಡಿ ಮಾಡ್ತೀರಾ ನೀವಂತೂ. ನನ್ನ ಮಗಳು ನನ್ನ ಮಗಳು ಈ ಮನೆ ಸೊಸೆ. ಯಾಕೆ ಮರ್ತೋಗ್ಬಿಟ್ರೆ ಆಗ್ಲೇನೆ ನನ್ನ ಮಗಳನ್ನ? ನನ್ನ ಮೊಮ್ಮಗ ಬೇಡ ಅಂತ ಹೇಳ್ಬಿಟ್ಟು ಯಾವತ್ತು ಇವಳು ನನ್ನ ಮನೆಯಿಂದ ಈಚೆ ಕಡೆಗೆ ಹೋದ್ಲು ಆವತ್ತೇ ನೀಯ ನಮ್ಮ ಮನೆಗೂ ಇವಳಿಗೂ ಸಂಬಂಧ ಮುಗ್ದೋಗ್ಬಿಡ್ತು. ಅಷ್ಟೇ ಅಲ್ಲ, ನನ್ನ ಮೊಮ್ಮಗ ಬಂದ್ಬಿಟ್ಟು ನಿಮ್ಮ ಮನೆ ಕೇಳಿದಾಗ ಯಾವಾಗ ಇವಳು ದುರಂಕಾರವಾಗಿ ವಾಪಸ್ ಕಳಿಸಿದ್ಲು ಅವತ್ತೂ ಅಷ್ಟೇ, ಅವತ್ತಿಗೆ ಕೊನೆಯಾಗೋಗ್ಬಿಡ್ತು. ನೋಡಿ ನಿಮ್ಮ ನಾಟಕ ಗೀಟ್ಕ ನಂಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತು. ನೋಡು ಈಗಲೇ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಈಚೆ ಕಡೆಗೆ ಹೋದ್ರೆ ಚಂದ. ಇಲ್ಲಾಂದ್ರೆ ಕುತ್ತಿಗೆ ಹಿಡ್ಕೊಂಡು ಈಚೆ ಕಡೆಗೆ ತೊಳ್ಬೇಕಾಗ್ತತೆ. ಮೂರು ಬಿಟ್ಟೋರೆ. ನನ್ನ ಮೊಮ್ಮಗುಂದಾಗ ಏನೂ ಇಲ್ಲ. ನಾವು ಬೀದಿ ಬಿಕಾರಿಗಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮನ್ನೇನೆ ಚೀಪಾಗಿ ನೋಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋದಲ್ಲೇ ಇವಾಗ ನನ್ನ ಮೊಮ್ಮಗುಂಗೆ ಎಲ್ಲ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇವಾಗ ಓಡೋಡಿ ವಾಪಸ್ ಬಂದ್ಬಿಟ್ಟ. ಲೇ ನಿನ್ನ ನಾಟಕ ಏನು ನನ್ನ ಮುಂದೆ ನಡೆಯಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರ್ರಿ ಇಬ್ರುನುವೆ. ಮೂರು ಬಿಟ್ಟರು. ನಿಮ್ಮಂತ ಮೂರು ಬಿಟ್ಟರು ಊರಿಗೆ ದೊಡ್ಡರು ಸಿಗೋದಿಲ್ಲ ಬಿಡು ನಿಮ್ಮಂತರು. ನೋಡಿ ನೀವು ಈ ಥರ ಎಲ್ಲ ಮಾತಾಡಬೇಡಿ. ನೀವು ದೊಡ್ಡರಾಗಿತ್ಕೊಂಡು ಗಂಡ ಹೆಂಡತಿ ಜಗಳ ಅಂತಂದ್ರೆ 1000 ಇರ್ತವೆ, ಲಕ್ಷ ಇರ್ತವೆ. ಗಂಡ ಹೆಂಡತಿ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಹೆಂಡತಿ 6 ತಿಂಗಳು ಬಿಟ್ಕೊಂಡು ಗಂಡ ಅಂತ ಬರ್ತಾಳೆ, ವರ್ಷ ಬಿಟ್ಬಿಟ್ಟು ಗಂಡ ಅಂತ ಬರ್ತಾಳೆ. ಹಂಗಂತ 6 ತಿಂಗಳು ಹೋಗಿದ ತಕ್ಷಣನೇ ಹೆಂಡತಿ ಗಂಡ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆ ಮದುವೆ ಮಾಡೋಕ್ಕಾಯ್ತದ? ಇದೊಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಬೀಗ್ರೆ ನೀವಂತೂ. ಇದೊಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನೋಡಿ ನಾನಂತೂ ಸುಮ್ಮನೆ ಇರೋದಿಲ್ಲ. ಈಗಲೇ ಹೇಳಿದ್ದೀನಿ. ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ನಾನಂತೂ ಬಿಡೋದಿಲ್ಲ. ಏಯ್ ಏನೇ ಕಿತ್ತಾಕಂತೀಯಾ? ಏನೇ ಕಿತ್ತಾಕ್ತೀಯ ನೀನು? ಏನು ಮಾಡಂಗಿದೆಯಾ ನೀನು? ನನ್ನ ಮೊಮ್ಮಗಂಗಾಗಲೇ ಒಂದು ಒಳ್ಳೆ ಹುಡುಗಿ ನೋಡಿದ್ದು ಆಯ್ತು, ಆ ಹುಡುಗಿ ಹತ್ರ ಮಾತುಕತೆ ಮಾತಾಡಿದ್ದು ಆಯ್ತು, ಇನ್ನೇನು ಬರೋ ತಿಂಗಳಿಗೆ ಮದುವೆ ಫಿಕ್ಸ್ ಮಾಡಿದ್ದು ಆಯ್ತು. ನೋಡು ಈ ಥರ ಬಂದ್ಬಿಟ್ಟು ನೀನು ಈ ಥರ ಟಾರ್ಚರ್ ಕೊಟ್ಬಿಟ್ಟು ನನ್ನ ಮೊಮ್ಮಗನ ಜೊತೆ ಇರ್ಬೋದು ಅಂತ ಅನ್ಕೊಂಡ್ರೆ ಅದೆಲ್ಲ ಸುಳ್ಳು. ನೋಡು ನನ್ನ ಮೊಮ್ಮಗಂಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀನಿ. ಅವ್ನು ಖುಷಿಯಾಗೇ ಇರ್ತಾನೆ. ದಯವಿಟ್ಟು ನಮ್ಮ ಮನೆ ಕಡೆ ಬರೋದನ್ನ ನಿಲ್ಲಿಸ್ಬಿಡು. ದಯವಿಟ್ಟು ಇಲ್ಲಿಂದ ತೊಲಗಿದ್ರೆ ನಮಗೆ ತುಂಬ ನೆಮ್ಮದಿ. ನೋಡು ಏನು ಹೇಳ್ತಾ ಇದೆಯಾ? ನಾನು ಅಳಿಯೋಂಗೆ ಇನ್ನೊಂದು ಮದುವೆ ಮಾಡ್ತಾ ಇದೆಯಾ? ನೀನು ಅಳಿಯೋಂಗೆ ಇನ್ನೊಂದು ಮದುವೆ ಮಾಡ್ತಾ ಇಲ್ಲ, ನನ್ನ ಮೊಮ್ಮಗಂಗೆ ಮದುವೆ ಮಾಡ್ತಾ ಇದ್ದೀನಿ. ಇನ್ನೊಂದು ಮದುವೆ ಅಲ್ಲ, ಕರೆಕ್ಟಾಗಿರೋ ಮದುವೆನೇ ಮಾಡ್ತಾ ಇದ್ದೀನಿ. ನೋಡು ಸುಮ್ಮನೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ಕೆ ಬರಬೇಡ್ರಿ ನನ್ನ ಹತ್ರ. ದಯವಿಟ್ಟು ಮನೆ ಬಾಗಿಲು ತೆಗೆದೈತೆ, ಇಲ್ಲ ನಮ್ಮ ಆಳುಗಳನ್ನ ಕರೆಸ್ಬಿಟ್ಟು 4 ಬಾರಿಸ್ಬಿಟ್ಟು ಈಚೆ ಕಡೆಗೆ ಹಾಕಿಸ್ತೀನಿ. ಹೋಗ್ತಾ ಇರ್ರಿ ಮನೆಯಿಂದ, ಹೋಗ್ತಾ ಇರ್ರಿ. ಅಯ್ಯೋ 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 ಎಂಟಿ ಬದುಕಿರಂಗೇನೇನೆ ಗಂಡಂಗೆ ಇನ್ನೊಂದು ಮದುವೆ ಮಾಡಕ್ಕೆ ಕೊಟ್ಟವಳಲ್ಲಪ್ಪ ಈ ಅಮ್ಮ. ಅಯ್ಯೋ ಈ ಕತೆ ಕೇಳಕ್ಕೆ ಯಾರೂ ಇಲ್ವೇ? ನನ್ನ ಕಷ್ಟ ಕೇಳಕ್ಕೆ ಯಾರೂ ಇಲ್ವೇ ಅಮ್ಮ? ನೋಡ್ದೇನೆ ಅಮ್ಮ ಇವಳು ಎಂಥ ಕಂತ್ರಿ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊರಟವಳೆ. ಇದು ಯಾವ ಸೀಮೆ ನ್ಯಾಯ ಹೇಳು? ನನಗೆ ಅನ್ಯಾಯ ಆಗ್ತೈತೆ ಇಲ್ಲಿ. ಈ ಅನ್ಯಾಯನ ಕೇಳಕ್ಕೆ ಯಾರೂ ಇಲ್ವೇ? ನನ್ನ ಗಂಡಂಗೆ ನನ್ನ ಕಣ್ಮುಂದೆನೇ ಇನ್ನೊಂದು ಮದುವೆ ಮಾಡಿಬಿಟ್ರೆ ನಾನು ಬದುಕಿರ್ತೀನ? ಲೇ ಸಾಕು, ನಿಲ್ಸೆ ನಿನ್ನ ನಾಟಕನ. ನಿಲ್ಸೆ. ನಿನ್ನಂತಳು ನಾನು ತುಂಬ ಜನ ನೋಡಿದ್ದೀನಿ. ಈ ಮರ್ಬೋದಂಗೆ ಮನೆಯಿಂದ ಹೋಯ್ತಾ ಇರೋ. ನಾನಂತೂ ಬಿಡಕ್ಕಿಲ್ಲ. ನನ್ನ ಅಳಿಯಂಗೆ ಇನ್ನೊಂದು ಮದುವೆ ಆಗಕ್ಕೆ ನಾನಂತೂ ಬಿಡಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ನನ್ನ ಅಳಿಯ ಏನಿದ್ರು ನನ್ನ ಮಗಳ ಜೊತೆಗೆ ನೀಯೇ ಇರಬೇಕು. ಸೀಮೆಗಿಲ್ದಿರ ಆಸ್ತಿ ನಂದೇ ನಾಸ್ತಿ ಇಲ್ವಾ? ನಂದು ಆಸ್ತಿ ಬೇಜಾನೈತೆ. ನಿಮ್ಮ ಆಸ್ತಿ ನಂಬ್ಕೊಂಡು ನಿಮ್ಮ ಆಸ್ತಿನ ಇದು ಮಾಡ್ಕೊಂಡೆ ನಾನು ಕುಂತಿಲ್ಲ. ನೋಡೋ ಯಾವತ್ತಿದ್ರು ಶಿವನೇನಿಯ ನನ್ನ ಅಳಿಯ, ನನ್ನ ಮಗಳು ಈ ಮನೆ ಸೊಸೆನೇನಿಯ. ಇವತ್ತು ಹೋಗ್ತೀವಿ, ಆದರೆ ನಾಳೆಗೆ ಬರ್ತೀವಿ. ಅವತ್ತಂತೂ ಬಿಡೋದಿಲ್ಲ ಅಂತಂದರೆ ಬಿಡೋದಿಲ್ಲ ಅಷ್ಟೇನೇನಿಯ. ಏಯ್ ಹೋಗ್ರೆ ಕಂಡಿದ್ದೀನಿ ಹೋಗ್ರೆ. ನಿಮ್ಮಂಥ ಮನೆಯಾಳಿಗಳು ನಮ್ಮತ್ತೆ ಮನೆಗೆ ಸೇರಿಸ್ಬಿಟ್ರೆ ನಮ್ಮಂಥ ದಡಬಡ್ಡೆತದವು ಯಾವೂ ಇಲ್ಲ. ನಡೀರಿ ಮನೆಯಿಂದ ಫಸ್ಟ್ ಈಚೆ ಕಡೆಗೆ ನಡೀರಿ. ಇಲ್ಲ ಕುತ್ತಿಗೆ ಹಿಡ್ದು ಈಚೆ ಕಡೆಗೆ ಕಳಿಸ್ತೀನಿ. ಲೇ ರಾಮಣ್ಣ
ಏನ್ ಮಾಡ್ತಿದ್ಯಾ ಬಾ ಇವ್ರನ್ನ ಕುತ್ತಿಗೆ ಹಿಡ್ದು ಈಚೆ ಕಡೆಗೆ ತಳ್ಳು ಬಾ ಬಿರ್ನಾ ನಂಗೆ ಅವಾಗೇ ಡೌಟ್ ಇತ್ತು ಇವರೆಲ್ಲ ಕಳ್ರು ಅಂತ ಹೇಳ್ಬಿಟ್ಟು ಹೇಯ್ ನಡೀರಿ ಮನೆಯಿಂದ ಈಚೆ ಕಡೆಗೆ ಮೊನ್ನೆ ಕೆಲಸದವ್ನಿಗೆ ಎಷ್ಟು ರಂಕರ ಮೌ ನಡಿಯಮ್ಮ ನಡಿತೀಯಲ್ಲ ಕೈ ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಬೇಕಾ ಮಗಳೇ ಬಾ ಸರಿಯಾದ ಟೈಮ್ ನೋಡ್ಕೊಂಡು ಬರೋಣ ಬಾ ಸರಿಯಮ್ಮ ಇನ್ನೊಂದ್ಸಲ ಇವೇನ ಮನೆ ಹತ್ರ ಬಂದ್ರೆ ಮೊನ್ನೆ ಒಳಗಡೆ ಬಿಟ್ಕೋಬೇಡ ಈಗಲೇ ಹೇಳಿದ್ದೀನಿ ಸರಿ ಆಯ್ತು ಅಮ್ಮ ಎಂತ ಮನೆ ಬಿಟ್ಬಿಟ್ಟು ಹೋಯ್ತಾ ಇದೀವಿ ಈ ಮನೆ ಬಿಟ್ಬಿಟ್ಟು ಹೋಗಿ ನಂಗೆ ಮನಸ್ಸೇ ಇಲ್ಲ ಕಣಮ್ಮ ಮಗಳೇ ಈ ಮುದ್ಕಿನ ಕಟ್ಕೊಂಡು ನಮ್ಗೇನಾಗಬೇಕು ಇನ್ನು 2 ವರ್ಷ 3 ವರ್ಷಕ್ಕೆ ನಿಗುರ್ಕತ್ತಾಳೆ ಅಂಥೊಳಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಸುಮ್ಮನೆ ಇರು ನಾನು ಏನಾನ ಒಂದು ಪ್ಲಾನ್ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಯಾವತ್ತಿದ್ರೂ ನೀನೇ ಈ ಮನೆ ಸೊಸೆ ಅಷ್ಟೇನೆ ನೋಡ್ದೆ ನಮ್ಮ ಮುದುಕಿ ನಮ್ಗೆ ಎಷ್ಟು ಅವಮಾನ ಮಾಡ್ಬಿಟ್ಟು ಕಳಿಸ್ಬಿಟ್ಲು ಅಂತ ಹೇಳ್ಬಿಟ್ಟು ಮನೆಯಿಂದ ಎಷ್ಟು ಅವಮಾನ ಮಾಡ್ಬಿಟ್ಟು ಕಳಿಸಿದ್ಲು ದರಿದ್ರದಳು ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಕಣಮ್ಮ ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ನನ್ನ ಶಿವು ಏನೋ ಒಪ್ಕೊಂಡ್ಬಿಡ್ಲಿ ಈ ಮುದುಕಿಗೆ ಅವಾಗ ಒಂದು ಗ್ರಾಚಾರ ಕಾರ್ಡ್ ಮಾಡಿ ಸರಿಯಾಗಿ ಈಚೆ ಕಡೆಗೆ ಹಾಕ್ತೀನಿ ಹೇಳಿ ನನ್ನೇ ಈಚೆ ಕಡೆಗೆ ಹಾಕೋದ್ಲಲ್ವ ಮನೆಯಿಂದ ಇವಳನ್ನ ಒಳಗಡೆ ಕಿಕ್ಕಂತೀನಿ ಅನ್ಕಂಡ ಇವಳನ್ನ ಜುಟ್ಟಿಡ್ಕೊಂಡು ಈಚೆ ಕಡೆಗೆ ಹಾಕ್ತೀನಿ ನೋಡ್ತಾ ಇರಮ್ಮ ನಾನಂತೂ ಈ ಮುದುಕಿನ ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಬಾ ಮನೆಗೆ ಹೋಗೋಣ ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡೋಣ ಬೇಗ ನಡಿಯಮ್ಮ ಏನಾದರೂ ಒಂದು ಪ್ಲಾನ್ ಮಾಡಲೇಬೇಕು ಇವಾಗ ನಾವು ಮಗಳೇ ಈ ಅಮ್ಮ ಬ್ಯಾಡ ಅಂದ್ರೂ ಶಿವಗ್ ನಿನ್ನ ಮೇಲೆ ಭಾಳ ಪಿರುತಿ ಐತೆ ಶಿವು ಯಾವತ್ತಿದ್ರೂ ನಿನ್ನ ಬ್ಯಾಡ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ನಾವು ಶಿವ ಹತ್ರಕ್ಕೆ ಹೋಗ್ಬೇಕು ಇನ್ಮೇಲೆ ಈ ಅಮ್ಮನ ತಗೋಕೆ ಏನೂ ಇದಿಲ್ಲ ಸುಮ್ಮನೆ ಅಷ್ಟು ದೂರ ಕಾಲು ಎಳ್ಕೊಂಡು ನಡ್ಕೊಂಡು ಬಂದಿದ್ದಾಯ್ತು ಬಂದ ದಾರಿಗೆ ಸುಮ್ಕ ಇಲ್ಲ ಅಂತ ಹೇಳ್ಬಿಟ್ಟು ಬಿಡು ಇವತ್ತಲ್ಲ ನಾಳೆ ಅಲ್ಲಿಗೆ ಹೋಗಿ ಹೋಯ್ತೀವಿ ಅದೇ ಮನೆಯೇ ನಮ್ಮ ಬೀಗ್ರು ಮನೆ ನೀನೇನು ಮಗಳೇ ನೀನು ಯೋಚನೆ ಮಾಡಬೇಡ ನಿಮ್ಮ ಅಮ್ಮ ಇರೋ ಗಂಟ ಏನು ಯೋಚನೆ ಮಾಡಬೇಡ ಬಾ ಮಗಳೇ ಇವಾಗ ಕುತ್ಕೊಂಡು ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ನಮಗೆ ಇವಾಗ ನಾನು ಹೇಳ್ದಂಗೆ ನೀನು ಮಾಡ್ಬೇಕು ಅಷ್ಟೇನಿಯ ಇವಾಗ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಹೆಂಗೋ ನೀನು ಸಂದಕ್ಕಿದೆಯಾ ಮೊದಲು ಶಿವ ಎಲ್ಲವನೇ ಅಂತ ನೋಡ್ಬಿಟ್ಟು ಶಿವು ಹಿಂದೆ ನೀನು ಮೊದಲು ನಯಸ್ ಮಾಡಿಬಿಟ್ಟು ಅವ್ನ ಹಿಂದೆ ಹೆಂಗೋ ಓಡಾಡೋದು ಕಲ್ತ್ಕ ನಾನು ನಿಮ್ಮ ಹೆಂಡ್ತಿ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಹಳೆದೆಲ್ಲನೂ ಮರ್ತುಬಿಡಿ ನಾನು ನೀನು ಹೊಸ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಹೇಳ್ಬಿಟ್ಟು ನಯಸ್ ಮಾಡಿಬಿಡು ಮಗಳೇ ಸರಿನಾ ಇಲ್ಲ ಅಂತಂದರೆ ಆಗಕ್ಕಿಲ್ಲ ಮಗಳೇ ಆಗಕ್ಕಿಲ್ಲ ನೀನು ಏನಾರ ಒಂದು ನಯಸ್ ಮಾಡಲೇಬೇಕು ಇವಾಗ ಆ ಮುದುಕಿ ಹತ್ರ ನಾವೇನು ಮಾಡಿದ್ರು ನಡೆಯೋಕ್ಕಿಲ್ಲ ಅದೇ ಆ ಮುದುಕಿನ ಒಪ್ಸೋದು ಅಂದರೆ ನಿನ್ನ ಗಂಡ ಅಷ್ಟೇನೆ ಒಂದು ಕೆಲಸ ಮಾಡು ನಿನ್ನ ಗಂಡ ಎಲ್ಲವನೇ ಅಂತ ತಿಳ್ಕೊಂಬಿಟ್ಟು ನಾಳೆ ಕರೆಕ್ಟಾಗಿ ಹೋಗ್ಬಿಟ್ಟು ಸರಿನಾ ನಿನ್ನ ಗಂಡನ ಹತ್ರ ನಯಸ್ ಮಾಡಿಬಿಟ್ಟು ಕೇಳು ಅವಾಗ ನಿನ್ನ ಗಂಡ ಹ್ಞೂ ಅಂದ ಅಂದರೆ ಹಿಂದೆನೇ ಹೊರಟೋಗ್ಬಿಡು ಗಂಡನ ಮನೆಗೆ ಆಮೇಲೆ ಆ ಮುದುಕಿಗೊಂದು ಗತಿ ಕಾಣಿಸಿದ್ರೆ ಆಯಿತು ನೀನೇನು ಚಿಂತೆ ಮಾಡಬೇಡ ಏನಂತೀಯ ಹಾಂ ಮುಕ್ಕಣಮ್ಮ ನೀನು ಹೆಂಗೆ ಹೇಳ್ತೀಯೋ ಹಂಗೆ ನೀನು ಹೇಳ್ದಂಗೆ ನೀನು ಹೇಳ್ತೀನಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಆ ಶಿವು ಎಲ್ಲವನೇ ಅಂತ ಹೇಳ್ಬಿಟ್ಟು ಹುಡುಕು ಸಿಗ್ತಾನೆ ಹುಡುಕ್ತಿದಂಗೆ ಎಲ್ಲೋಗ್ತಾನೆ ನೋಡು ನೀನು ಮಾತ್ರ ಸುಮ್ಮನೆ ಒಳ್ಳೆ ಪ್ಯಾಕ್ರಿ ಥರ ಇರೋಕೆ ಹೋಗ್ಬೇಡ ಏನೋ ಕಣ್ಣಾಗ ನೀರು ಹಾಕ್ಕೊಂಡು ನಾಟಕ ಮಾಡ್ಕೊಂಡು ತಪ್ಪಾಯ್ತು ನೀನು ಕಾಲಿಗೆ ಬೀಳ್ತೀನಿ ಅಂತ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡು ಏನು ಇದಾಗಕ್ಕಿಲ್ಲ ಕಾಲಿಗೆ ಬಿದ್ದುಬಿಟ್ಟು ನಾನು ತಪ್ಪಾಯ್ತು ಶಿವವಾಗ ಏನೂ ಗೊತ್ತಾಗಿರಲಿಲ್ಲ ಏನೋ ಹಂಗೆ ಮಾಡಿಬಿಟ್ಟೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂಚೂರು ಸಂದಕ್ಕೆ ನಯ್ಯಸ್ ಹೊಡಿಬೇಕು ನೀನು ಒಳ್ಳೆ ಸಿಂಡ್ರು ಮೂತಿ ಸಿದ್ದಮ್ಮ ಇದ್ದಂಗೆ ಇರಬೇಡ ನೀನು ಸಂದಕ್ಕೆ ಒಯ್ಯಾರವಾಗಿ ಮಾತಾಡ್ಬೇಕು ನೀನು ಆಮೇಲೆ ನಮ್ದು ಕಥೆಯೆಲ್ಲ ಹೇಳಕ್ಕೆ ಹೋಗ್ಬೇಡ ಹಿಂಗೆ ನಮ್ಮ ಅಣ್ಣಯ್ಯ ಮನೆಯಿಂದ ಈಚೆ ಕಡೆಗೆ ಹಾಕ್ದ ನಮ್ಮದು ಕಷ್ಟ ಪಷ್ಟ ಅವೆಲ್ಲ ಏನೂ ಹೇಳಕ್ಕೆ ಹೋಗ್ಬೇಡ ಅವನ ಹತ್ರ ಸುಮ್ಕೆನೆಯ ಹೋಗಿ ನಿಂದು ಏನಾಯ್ತು ಮಾತಾಡ್ಕೊಂಡು ಬಂದ್ಬಿಡು ಸರಿನಾ ಬೆಳಗ್ಗೆನೇ ಹೋಗು ಅದೇ ಆ ಅಮ್ಮ ಅವಳಲ್ಲ ಆ ಅಮ್ಮನ ಹತ್ರ ವಿಚಾರಿಸ್ತೀನಿ ನಾನು ಎಲ್ಲಿ ಸಿಗ್ತಾನೆ ಶಿವು ಅಂತ ಹೇಳ್ಬಿಟ್ಟು ಎಲ್ಲಿ ಸಿಗ್ತಾನೋ ಅಲ್ಲಿ ಹೋಗು ಮಾತಾಡ್ಕೊಂಡು ಬಾ ಅಷ್ಟೇ ಇದನ್ನು ಬಿಟ್ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ನಿಮ್ಮ ಒತ್ತಿಗೆ ಮುಂದೆ ಅವ್ರ ಮುಂದೆ ಇವ್ರ ಮುಂದೆ ನಾವು ಚೀಪ್ ಆಗೋದಕ್ಕಿನ್ನೂ ಹೆಂಗೋ ಇದೊಂದು ದಾರಿ ಹುಡಿಕೊಳ್ಳೋದು ಎಷ್ಟೋ ವಾಸಿ ನೋಡು ಆ ಮುದುಕಿ ಹತ್ರ ಹೋದರೆ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತಾನೆ ನನಗೂ ನಿನಗೂ ಆ ಮುದುಕಿ ಮಗಳೇ ಬೇಕಂತಾನೆ ಇವಾಗ ಅವಳ ಹತ್ರ ದುಡ್ಡು ಆಡ್ತಾಯ್ತಲ್ಲ ಅದಕ್ಕೆ ಎಲ್ಲ ನಾಯಿ ನುಂಗು ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾವಳೆ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ನಿನ್ನ ಗಂಡನ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಅದು ಯಾವಳನ್ನ ನೋಡ್ಕೊ ಬಂದವಳು ಅದು ಯಾವಳ ಜೊತೆ ಮದುವೆ ಸೆಟ್ ಆಗೈತೋ ಎಲ್ಲನೂ ನಾನು ವಿಚಾರಿಸ್ಕೊತೀನಿ ನಾಳಿಕೆ ನಾನು ವಿಚಾರಿಸ್ಕೊಂಡು ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಹೆಂಗೋ ಮದುವೆ ನಿಲ್ಸೋಣ ಅದಕ್ಕೇನು ಚಿಂತೆ ಇಲ್ಲ ನೀನು ಮೊದಲು ಒಳಿಯಂದ್ರೂ ನೀನು ಕೈವಶ ಮಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಆ ಮದುವೆ ನಿಲ್ಸೋದು ನನ್ನ ಜವಾಬ್ದಾರಿ ನಾಳೆಯಿಂದ ಸರಿ ಕಣಮ್ಮ ಆಯಿತು ನಾಳೆಯಿಂದ ಇದೇ ಕೆಲಸನೇ ಮಾಡೋಣ ಅಮ್ಮ ಆದರೆ ಆ ಹುಡುಗಿ ಮದುವೆ ಮಾಡ್ಕೊಳ್ಳೋ ಹುಡುಗಿ ನನಗಿನ್ನ ಚೆನ್ನಾಗಿದ್ರೆ ಏನಮ್ಮ ಮಾಡೋದು ಆಮೇಲೆ ಇವನು ಅವಳ ಕಡೆನೇ ವಾಲ್ಬಿಟ್ಟು ನಾನು ಅವಳನ್ನೇ ಮದುವೆ ಮಾಡ್ಕೊತೀನಿ ನೀನು ಬ್ಯಾಡವೇ ಬೇಡ ಹಂಗೆ ಹಿಂಗೆ ಅಂದ್ಬಿಟ್ರೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಅಂತ ಏನಕ್ಕಿರೋದು ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಂದು ಮದುವೆ ಆಗಂತ ಯಾವುದೇ ಅವಕಾಶನೂ ಇಲ್ಲ ಸರಿನಾ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರೆ ಆಯಿತು ಪೊಲೀಸ್ನವರು ಮೆಟ್ನಾಗ ಹೊಡೆದ್ಬಿಟ್ಟು ಸುಮ್ಮನೆ ಇರಿಸ್ತಾರೆ ಮದುವೆ ಮಾಡ್ಸೋಕ್ಕಿಲ್ಲ ಸರಿ ಕಣಮ್ಮ ಹಂಗೆ ಮಾಡೋಣ